ಹೇಗಿದೆ? ಸೂಪರ್. ಸ್ವಲ್ಪ ಕೊಡು ಮಮ್ಮಿ. ಸೂಪರ್ ಮಮ್ಮಿ. ಕೆಂಪು ಬೇಡ ಸೂಪರ್. ಇನ್ನು ಸ್ವಲ್ಪ ಹಾಕು ಹಾಕು. ಸೂಪರ್ ಮಮ್ಮಿನ ಮಮ್ಮಿ ಸೂಪರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ CS ಕ್ರಿಯೇಷನ್ಸ್. ಗೈಸ್, ಇವತ್ತು ಮನೆಯಲ್ಲೇ ಹೇಗೆ ಕೆಮ್ಮು, ನೆಗಡಿ, ಶೀತ, ಕಫ, ಜ್ವರ ಇದಕ್ಕೆಲ್ಲ ಹೇಗೆ ಮನೆಯಲ್ಲೇ ಮದ್ದು ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಇದೇನು ಗಿಡ ತೋರಿಸ್ತಾ ಇದ್ದೀನಿ, ಇದು ಬಂದು ನಾಯಿ ತುಳಸಿ ಅಂತ. ಇದೇ ಮೈನ್ ಇನ್ಗ್ರೀಡಿಯೆಂಟ್ಸ್ ಆಗಿರುತ್ತೆ. ಇದು ಸಾಧಾರಣ ಎಲ್ಲೂ ಸಿಗೋದಿಲ್ಲ, ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಕೆಮ್ಮಿಗಂತೂ ರಾಮಬಾಣ ಅಂತಲೇ ಹೇಳ್ಬೋದು. ಅದನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ. ಮತ್ತು ಕೃಷ್ಣ ತುಳಸಿ ಮತ್ತು ಲಕ್ಷ್ಮೀ ತುಳಸಿ ತೊಗೊಂಡಿದ್ದೀನಿ. 2 ದೊಡ್ಡ ಪತ್ರೆ, 1 ವೀಳ್ಯದೆಲೆ, 5 ಕಸ್ತೂರಿ ಮಾತ್ರೆ ತೊಗೊಂಡಿದ್ದೀನಿ. ಅದು ಗದ್ಗೆ ಅಂಗಡಿಯಲ್ಲಿ ಸಿಗುತ್ತೆ, ಕೇಳ್ಬೋದು. 2 ಕಾಳು ಮೆಣಸು, 1 ಅರ್ಧ ಇಂಚು ಶುಂಠಿ, 1 4 ಎಸಳು ಬೆಳ್ಳುಳ್ಳಿ, 1 ಚುಟ್ಕಿ ಅರಿಶಿನ, 1 ಕಲ್ಲುಪ್ಪು, ಮತ್ತು ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ಸ್ ಏನಂದರೆ ಹನಿ. ಇದು ನ್ಯಾಚುರಲಾಗಿ ತೊಗೋಬೇಕಿತ್ತು, ಬಟ್ ಅದು ಸಿಗದಿದ್ದ ಕಾರಣ ಲಯನ್ ಹನಿನೇ ಯೂಸ್ ಮಾಡ್ತಾಯಿದ್ದೀನಿ. ಇದು ಪರವಾಗಿಲ್ಲ, ನ್ಯಾಚುರಲ್ ಇರುತ್ತೆ. ಇದನ್ನೆಲ್ಲನೂ ಸೇರಿ ಚೆನ್ನಾಗಿ ಜಜ್ಕೋಬೇಕು. ಒಂದೊಂದೇ ಹಾಕ್ಕೊಳ್ಳಿ. ಇದನ್ನು ಮನೇಲೇ ಮಾಡೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಯಾಕಂದರೆ ನಾನೇ ನಿಮಗೆ ಲೈವಾಗಿ ತೋರಿಸಿದ್ದೀನಿ ಮಕ್ಕಳಿಗೆ, ನನ್ನ ಮಕ್ಳಿಗೆ ಯಾವ ಥರ ಹಾಕಿದ್ದೀನಿ ಅಂತ. ಸೊ ಯಾವುದೇ ಭಯ ಇಲ್ದಲೇ ಹಾಕ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಜಜ್ಕೊಳ್ಳಿ. ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ದೊಡ್ಡ ಪತ್ರೆ ಎಲೆಗಳಲ್ಲೇ ನೀರು ಇರೋದ್ರಿಂದ ಹಾಕೋ ಅವಶ್ಯಕತೆ ಇರೋದಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಪೇಸ್ಟಿಯಾಗಿ ಆಗಿದೆ, ಮತ್ತು ನೀರಿನಂಶ ಎಷ್ಟು ಬಿಟ್ಕೊಂಡಿದೆ ಅಂತ. ನೋಡಿ, 1 ಬೌಲ್ ತೊಗೊಂಡು ಹಿಂಡ್ಕೊಳ್ಳೋಣ. ನೋಡಿ ಹೇಗೆ ರಸ ಬರ್ತಾಯಿದೆ ಅಂತ. ನೀರೇನೂ ಹಾಕಿಲ್ಲ, ಆದರೂ ಈ ರಸ ಬರ್ತಾಯಿದೆ. ಯಾಕಂದರೆ ಅದರಲ್ಲಿರೋ ಅಂಶನೇ ಸಾಕು. ಅದಕ್ಕೆ ತುಂಬ ರಸ ಹಾಕ್ಬಿಟ್ರೆ ಅದು ಮಕ್ಕಳು ಕುಡಿಯೋದಕ್ಕೂ ಆಗೋದಿಲ್ಲ. 1/4 ಟೀ ಸ್ಪೂನಷ್ಟು ಹನಿ ಸೇರಿಸ್ಕೊಳ್ತಾ ಇದ್ದೀನಿ, ಸಾಕು ಅಷ್ಟೇ. ಮತ್ತು 1 ಚಿಟಿಕೆ ಅರಿಶಿನ ಮತ್ತು 1 ಕಲ್ಲುಪ್ಪು ಏನು ತೊಗೊಂಡಿದ್ವಿ ಅದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನು ಚೆನ್ನಾಗಿ ಮಾಡ್ಕೊಂಡ ನಂತರ ಇದು ಬಂದು ಮೇಯ್ನು. ಅದನ್ನು ಕಾಯಿಸೋಕೆ ಗ್ಯಾಸ್ ಮೇಲೆ ಡೈರೆಕ್ಟಾಗಾದರೂ ಕಾಯಿಸ್ಬೋದು. ಇಲ್ಲ ಅಂದರೆ ಒಂದು ಚಾಕು ಇಟ್ಬಿಟ್ಟು 3 ಸಲ ಅದು ಉಗುರು ಬೆಚ್ಚಗಾಗೋ ತನಕ 3 ಸಲ ಕೆಂಪು ಚಾಕು ಕಾಯಿಸ್ಬಿಟ್ಟು ಇಡಬೇಕು. ಅದು ಉಗುರು ಬೆಚ್ಚಗಾಗುತ್ತೆ, ಆ ಬಿಸಿಲೇ ಕುಡಿಸ್ಬಿಡ್ಬೇಕು. ಹಾರಿದ್ರೆ ಅಷ್ಟೊಂದು ಎಫೆಕ್ಟ್ ಅನಿಸೋದಿಲ್ಲ. ಇದನ್ನು 3 ರಿಂದ 4 ದಿನದಷ್ಟೊತ್ತಿಗೆ ಮಾಡೋದ್ರಲ್ಲಿ ಪೂರ್ತಿ ಕೆಮ್ಮು, ನೆಗಡಿ, ಶೀತ, ಕಫ ಪೂರ್ತಿ ತೆಗ್ದಾಗುತ್ತೆ. ವಾಮಿಟ್ ಮಾಡಿಕೊಂಡ್ರೂ ಪರವಾಗಿಲ್ಲ, ಅದು ಒಳ್ಳೆಯದೇನೆ. ವಾಮಿಟ್ ಮಾಡೋದ್ರಿಂದ ಕಫ ಎಲ್ಲ ಹೊರಗಡೆ ಬಂದು ರಿಲೀಫ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.